ಶ್ರೀಮಂತರಾಗಬೇಕು, ಹಣವಂತರಾಗಬೇಕು. ಹೌದು, ನಾನು ಹಣವಂತರಾಗ್ತೇನೆಯೇ, ನನ್ನ ಹತ್ರ ದುಡ್ಡು ಬಂದು ಸೇರುತ್ತದೆಯೇ ಎಂಬುದನ್ನು ತಿಳಿಯಬೇಕು. ಹಾಗಾದರೆ ಹೇಗೆ ನಾವು ಅದನ್ನು ತಿಳಿಯೋದು ಹೇಗೆ? ಹಣವಂತರಾಗ್ತೀರಿ, ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಯಾವಾಗ, ಹೇಗಿರುತ್ತೆ ಅರ್ಥವನ್ನು ನೋಡಬೇಕು. ಇವತ್ತಲ್ಲ ನಾಳೆ ಹಣವಂತರಾಗ್ತೀವಿ, ಶ್ರೀಮಂತರಾಗ್ತೀವಿ, ಜೀವನದಲ್ಲಿ ಸುಖವನ್ನು ಅನುಭವಿಸ್ತೀವಿ. ಅಂತಹ ಕೆಲವು ಚಿಹ್ನೆಗಳು ಯಾವುವು ಅದನ್ನು ನೋಡೋಣ, ಆ ಚಿಹ್ನೆಗಳ ಬಗ್ಗೆ ತಿಳಿಯೋಣ. ಅದರಿಂದ ಆ ಚಿಹ್ನೆಗಳು ಯಾವ ರೀತಿ ಇದ್ದಾಗ ಅಥವಾ ಒಂದು ರೇಖೆ ಯಾವ ರೀತಿ ಇದ್ದಾಗ ಜೀವನದಲ್ಲಿ ಅಭಿವೃದ್ಧಿ, ಯಶಸ್ಸು ನಮಗೆ ಸಿಗುತ್ತದೆ ಎಂಬುದನ್ನು ಈಗ ನಾವು ತಿಳಿಯೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ಸೈನ್ ಇನ್ ಫಾರ್ಮ್ ಫಾರ್ ವೆಲ್ತ್ ಪ್ರಾಸ್ಪರಸ್, ಅಂದರೆ ನಮ್ಮ ಜೀವನದಲ್ಲಿ ನಾವು ಯಶಸ್ವಿ ಆಗುವುದು ಹೇಗೆ, ಅದಕ್ಕಿರುವಂಥ ಚಿಹ್ನೆಗಳು ಯಾವುದಿದೆ. ನಾವು ಜೀವನದಲ್ಲಿ ಏನು ಮಾಡಿದ್ರು, ಕೆಲಸ ಮಾಡೋದು ಕಷ್ಟಪಟ್ಟರು ಏನೂ ಉಪಯೋಗ ಇಲ್ಲ ಎಂದು ಕೊರಗ್ತಾರೆ. ನಾವು ಏನು ಮಾಡಿದ್ರೂ ಆಗ್ತಾಯಿಲ್ಲ, ಕಷ್ಟಪಡ್ತಾನೇ ಇದ್ದೀವಿ, ಜೀವನದಲ್ಲಿ ಇದುವರೆಗೂ ಸುಖ ಅಂದರೂ ಅನುಭವಿಸಿಲ್ಲ ಅಂತ ಹೇಳ್ತಾರಲ್ಲ, ಅವರ ಹಸ್ತವನ್ನು ನೋಡಬೇಕು. ಯಾಕೆ ಹಂಗಾಗುತ್ತದೆ, ಯಾಕೆ ಈ ರೀತಿ ಆಗಿದೆ, ಅದನ್ನು ಪರಿಹರಿಸುವುದಕ್ಕೆ ಏನೋ ಮಾರ್ಗ ಇದೆಯೇ ಎಂಬುದನ್ನು ನೋಡಬೇಕು. ಆಗ ಆ ರೀತಿಯಲ್ಲಿ ಹಸ್ತ ಇರುವವರು ಯಾರು, ಏನು, ಎತ್ತ, ಅವರ ಮುಂದಿನ ಜೀವನ ಹೇಗಿರುತ್ತೆ, ಭವಿಷ್ಯ ಚೆನ್ನಾಗಿದೆಯೇ, ಅವರಿಗೆ ಈಗ ಬಂದಿರುವಂಥ ಕಷ್ಟಗಳು ಯಾವಾಗ ನಿವಾರಣೆ ಆಗುತ್ತದೆ ಮುಂತಾದ ವಿಚಾರಗಳನ್ನು ತಿಳಿಸುತ್ತಿರುವ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರೋ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಎಲ್ಲ ವೀಡಿಯೋಗಳನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಭವಿಷ್ಯ ತಿಳಿಯಬೇಕು, ನನ್ನ ಭವಿಷ್ಯ ತಿಳಿಯಬೇಕು ಅಂಥವರಿಗೆ ನೀವು ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ತಿಳಿಯಲು ಒಂದು ವ್ಯವಸ್ಥೆ ನಾವು ಮಾಡಿದ್ದೇವೆ. ಅದರಂತೆ ನೀವು ಇದರಲ್ಲಿ ಕೊಟ್ಟಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು, ನಿಮ್ಮ ನಿಖರವಾದ ಭವಿಷ್ಯವನ್ನು, ನಿಮ್ಮ ಜೀವನದಲ್ಲಿ ನಡೆಯಬಹುದಾದ ವಿಷಯಗಳನ್ನು ತಿಳಿಸಿಕೊಡುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲ್ನಲ್ಲೇ ಬರುತ್ತದೆ. ಈಗ ನಾನು ಹೇಳಿದೆ, ನಿಮಗೆ ಯಾರಿಗಾದರೂ ನಾವು ಕಷ್ಟಪಡ್ತಾನೇ ಇದ್ದೀವಿ, ಏನೂ ಉದ್ಧಾರ ಆಗ್ತಾ ಇಲ್ಲ, ಏನೂ ನಡೀತಾ ಇಲ್ಲ, ನನ್ನ ಕಷ್ಟವೇ ಯಾವಾಗಲೂ ಅಂತ ಹೇಳೋದರಿಗೆ ನಾನು ಇಲ್ಲಿರುವ ಕೆಲವು ಈ ಮನಿ ಆ್ಯಂಡ್ ಪ್ರೆಸ್ಟೀಜಸ್ ಅಂತ ನಾವು ಹೇಳ್ತೀವಲ್ಲ, ಹಣನೂ ನಮ್ಮ ಗೌರವವು ಉಳಿಯುವಂತಹ ಕೆಲವು ಸೂಚನೆಗಳು ಹಸ್ತದಲ್ಲಿರುತ್ತದೆ. ಆ ಹಸ್ತದಲ್ಲಿರುವಂತಹ ಹಣ ಅಂದರೆ ಮನಿ ಮತ್ತು ಆ್ಯಂಡ್ ಪ್ರೆಸ್ಟೀಜಸ್ ಅಂದರೆ ನಮ್ಮ ಗೌರವವನ್ನು ಹೆಚ್ಚು ಮಾಡುವಂತಹ ಕೆಲವು ಚಿಹ್ನೆಗಳು ಹಸ್ತದಲ್ಲಿದೆ. ಈಗ ನಾನು ರಾಹು ಪರ್ವದ ಬಗ್ಗೆ ನೋಡೋಣ. ಇದೇ ರಾಹು ಪರ್ವ ನೋಡಿ, ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ಈ ರಾಹು ಪರ್ವ. ಇದು ರಾಹು ಪರ್ವ. ಇಲ್ಲಿ ಭಾಗ್ಯರೇಖೆ ಇಲ್ಲಿ ಕಟ್ಟಾಗಿದೆ, ಇಲ್ಲಿಂದ ಕಟ್ಟಾಗಿ ಇದು ಭಾಗ್ಯರೇಖೆ. ಈ ಭಾಗ್ಯರೇಖೆ ಕಟ್ಟಾಗಿ ಮತ್ತೊಂದು ರೇಖೆಯಾಗಿ ಇಲ್ಲಿಂದ ಹೊರಟಿರುತ್ತೆ ನೋಡಿ, ಹೀಗೆ ಇಲ್ಲಿ ತನಕ ಬಂದಿರುತ್ತೆ ಈ ಭಾಗ್ಯರೇಖೆ. ಇದು ಕಟ್ಟಾದಮೇಲೆ ಬೇರೆ ಒಂದು ರೇಖೆ ಹೀಗೆ ಇಲ್ಲಿ ರಾಹು ಪರ್ವದಲ್ಲಿ, ಅದು ರಾಹು ಪರ್ವದಲ್ಲಿ ಕಟ್ಟಾಗಿ ಬೆಳೆದಿದ್ದರೆ ಇವರ ಹಸ್ತ, ಇಂಥ ಹಸ್ತ ಇರುವವರು ಇಂದಲ್ಲ ನಾಳೆ ಅವರು ಹೆಚ್ಚಿನ ಧನ ಅಂದರೆ ಹಣವನ್ನು ಸಂಪಾದನೆ ಮಾಡಿ ಅವರು ಗೌರವದಿಂದ ಜೀವನ ನಡೆಸುವಂತಹ ಸ್ಥಿತಿಯನ್ನು ತಲುಪುತ್ತಾರೆ ಎಂಬುದು ಇದರ ಸೂಚನೆ. ಯಾವುದು? ರಾಹು ಪರ್ವದಲ್ಲಿ, ಈ ರಾಹು ಪರ್ವದಲ್ಲಿ ಭಾಗ್ಯರೇಖೆ ತುಂಡಾಗಿ ಮುಂದುವರೆದಿದ್ದರೆ, ತುಂಡಾಗಿ ಮತ್ತೊಂದು ರೇಖೆ ಅಲ್ಲಿಂದ ಮುಂದುವರೆದರೆ ಅವರು ಮುಂದೆ ಧನಾಭಿವೃದ್ಧಿಯಾಗಿ ಎಲ್ಲ ರೀತಿಯ ಸುಖಭೋಗಗಳನ್ನು ಅನುಭವಿಸುವಂಥ ಸೂಚನೆ ಅದಾಗಿದೆ. ಇನ್ನು ಇದು ನೋಡಿ ಅದಾಗಾಯಿತು. ಇನ್ನು ನಾನು ನೋಡಿ ಇದು ಒಂದಾಯಿತು ನಿಮಗೆ. ಇನ್ನೊಂದು ಈ ಪರ್ವ ನೋಡಿ, ಇದು
ಇದು ಚಂದ್ರಪರ್ವ. ಚಂದ್ರಪರ್ವದಿಂದ ಹೊರಟಂತಹ ಭಾಗ್ಯರೇಖೆ ನೇರವಾಗಿ ಗುರುಪರ್ವ. ಇದು ಗುರುಪರ್ವ. ಗುರುಪರ್ವಕ್ಕೆ ಬಂದಿದ್ದರೆ ಇವರು ಎಲ್ಲಿ, ಅದು ಇಲ್ಲಿ ಗುರುಪರ್ವದಲ್ಲಿ ಇಲ್ಲಿ ಕ್ರಾಸ್ ಆಗಿರುತ್ತದೆ. ಪರ್ವಕ್ಕೆ ಬಂದಿದ್ದರೆ ರಾಹುವಿನಲ್ಲಿ ಕ್ರಾಸ್ ಆಗಿದ್ದರೆ, ಅಂದರೆ ಈ ರೇಖೆಗಳೆರಡು ಯಾವುದು, ಈ ವಿದ್ಯಾರೇಖೆ ಅಥವಾ ಜ್ಞಾನರೇಖೆ ಮತ್ತು ಈ ಭಾಗ್ಯರೇಖೆ, ಜ್ಞಾನರೇಖೆ ಮತ್ತು ಭಾಗ್ಯರೇಖೆ ಇಲ್ಲಿ ಕ್ರಾಸ್ ಆಗಿದ್ದರೆ, ಎಲ್ಲಿ, ರಾಹು ಪರ್ವದಲ್ಲಿ ಕ್ರಾಸ್ ಆಗಿರಬೇಕು. ರಾಹು ಪರ್ವದಲ್ಲಿ ಕ್ರಾಸ್ ಆಗಿರಬೇಕು. ಹೀಗೆ ರಾಹು ಪರ್ವದಲ್ಲಿ ಕ್ರಾಸ್ ಆಗಿದೆ. ಹಿಂಗೆ ಕ್ರಾಸ್ ಆಗಿದ್ದರೆ ಇವರು ಅನಿರೀಕ್ಷಿತವಾದ ರೀತಿಯಲ್ಲಿ, ನೀವು ಅಂದ್ಕೊಂಡೇ ಇರಲ್ಲ ಅಂತಹ ಸಮಯದಲ್ಲಿ ಧನ ಬಂದು ಸೇರುತ್ತದೆ, ಅಂದರೆ ಹಣ ಬಂದು ಸೇರುತ್ತದೆ, ಅಥವಾ ಯಾವುದೋ ಆಸ್ತಿ ಬಂದು ಸೇರುತ್ತದೆ. ಹೀಗೆ ಅವರು ಜೀವನದಲ್ಲಿ ಅಭಿವೃದ್ಧಿ ಆಗುವಂತಹ ಸೂಚನೆ. ಚಂದ್ರಪರ್ವದಿಂದ ಹೊರಟಂತಹ ಈ ಭಾಗ್ಯರೇಖೆ ಗುರುಪರ್ವಕ್ಕೆ ಬಂದಿರುತ್ತದೆ. ಈ ಜ್ಞಾನರೇಖೆ ಮತ್ತು ಭಾಗ್ಯರೇಖೆ ರಾಹು ಪರ್ವದಲ್ಲಿ ಕ್ರಾಸ್ ಆಗಿರುತ್ತದೆ. ಹೀಗಿದ್ದವರಿಗೆ ಅನಿರೀಕ್ಷಿತವಾದ ರೀತಿಯಲ್ಲಿ ಹಣ ಬಂದು ಸೇರುತ್ತದೆ. ಆಯುಷ ರೇಖೆಯ ಕೊನೆಯಲ್ಲಿ, ಈಗ ಆಯುಷ ರೇಖೆ, ಇದು ಆಯುಷ ನಿಮಗೆ ಗೊತ್ತಿದೆ, ಇದು ಆಯುಷ ರೇಖೆಯ ಕೊನೆಯಲ್ಲಿ ಒಂದು ರೇಖೆ ಚಂದ್ರಪರ್ವಕ್ಕೆ, ಇಲ್ಲಿಂದ ಒಂದು ಪರ್ವಕ್ಕೆ ಚಂದ್ರಪರ್ವಕ್ಕೆ ಹೋಗಿದ್ದರೆ, ಒಂದು ರೇಖೆ ಚಂದ್ರಪರ್ವಕ್ಕೆ ಹೋಗಿದ್ದರೆ, ಆಯುಷ ರೇಖೆಯ ಕೊನೆಯಲ್ಲಿ ಒಂದು ರೇಖೆ ಚಂದ್ರಪರ್ವಕ್ಕೆ ಹೋಗಿದ್ದರೆ, ಇವರು ಹುಟ್ಟಿದ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗಿ ಹೆಚ್ಚಿನ ಸಂಪಾದನೆ ಮಾಡಿ ಜೀವನದಲ್ಲಿ ಯಶಸ್ಸು ಎನಿಸಿಕೊಳ್ಳುತ್ತಾರೆ. ಇಂಥವರು ವಿದೇಶಕ್ಕೆ ಹೋಗುವುದು ಹೆಚ್ಚಾಗಿ ಕಂಡುಬರುತ್ತದೆ. ವಿದೇಶಕ್ಕೆ ಹೋಗಿ ದುಡಿಯುವುದನ್ನು ನಾವು ನೋಡಬಹುದು. ಅಂದರೆ ಹೀಗೆ ಚಂದ್ರಪರ್ವಕ್ಕೆ ಎಲ್ಲಿ ಆಯುಷ ರೇಖೆಯ ಕೊನೆಯಿಂದ ಒಂದು ರೇಖೆ ಚಂದ್ರಪರ್ವಕ್ಕೆ ಹೋಗಿದ್ದರೆ ಅವರು ವಿದೇಶಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಅಲ್ಲದ್ರೆ ಅವರು ಇರುವ ಊರು ಬಿಟ್ಟು ದೂರದ ಊರಿಗೆ ಹೋಗಿ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುವಂತಹ ಒಂದು ಸೂಚನೆ ಅದಾಗಿದೆ ಎಂಬುದು ಇದರ ಚಿಹ್ನೆ. ಇನ್ನು ಸೂರ್ಯ ಬೆರಳು ನಿಮಗೆ ಗೊತ್ತಿದೆ, ಇದೇ ಸೂರ್ಯ ಬೆರಳು. ಇದು ಸೂರ್ಯ ಬೆರಳು ಮತ್ತು ಸೂರ್ಯರೇಖೆ. ಇದು ಸೂರ್ಯ ಬೆರಳು ನೇರವಾಗಿರಬೇಕು, ನೇರವಾಗಿರಬೇಕು. ಸೂರ್ಯರೇಖೆ ಸೂರ್ಯ ಬೆರಳು ನೇರವಾಗಿದ್ದರೆ ಹಾಗೂ ಶನಿ ಮತ್ತು ಸೂರ್ಯ ಬೆರಳುಗಳ ಮಧ್ಯದಲ್ಲಿ ಶನಿ ರೇಖೆ ಇದ್ದರೆ, ಈಗ ನೋಡಿ ಇದರ ಮಧ್ಯೆ ನೋಡಿ ಶನಿ ರೇಖೆ, ಇಲ್ಲಿ ಇದು ಸೂರ್ಯ ಬೆರಳು, ಇದು ಶನಿ ಬೆರಳ ಮಧ್ಯದಲ್ಲಿ ಶನಿ ರೇಖೆ ಇದ್ದರೆ ಯಾವುದಾದರೂ ರೀತಿಯಲ್ಲಿ ಇವರು ಹೆಸರನ್ನು ಪಡೆಯುತ್ತಾರೆ, ಗೌರವವನ್ನು ಪಡೆಯುತ್ತಾರೆ. ಅವರು ಮಾಡುವಂತಹ ಕೆಲಸದಿಂದ ಅಥವಾ ಮಾಡುವ ಸೇವೆಯಿಂದ ಅವರು ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಯಾಗಿ ಬೆಳೆಯುತ್ತಾರೆ. ಅವರು ಯಾವುದಾದರೂ ರೀತಿಯಲ್ಲಿ ಹೆಸರು ಮಾಡುವವರು ಕೊನೆಗೆ ಅವರಿಗೆ ಹೆಸರು ಮಾಡುವಂಥದ್ದು ಯೂಟ್ಯೂಬಿನಿಂದಾದರೂ ಅವರು ಹಣ ಸಂಪಾದನೆ ಮಾಡ್ತಾರೆ. ಯೂಟ್ಯೂಬ್ ಮಾಡ್ತೀವಿ, ನಮಗೆ ಹಣ ಬರ್ತಾ ಇಲ್ಲ ಅಂತ ಎಷ್ಟೋ ಜನ ಕೊರಗ್ತಾರೆ. ಯೂಟ್ಯೂಬಿನಿಂದ ಹಣ ಬರುತ್ತದೆ ಅಂತ. ಆದರೆ ಕೆಲವರಿಗೆ ಅವರು ಅಂದುಕೊಂಡಿರದ ರೀತಿಯಲ್ಲಿ ಸಂಪಾದನೆ ಆಗುತ್ತೆ ಯೂಟ್ಯೂಬಿನಿಂದ. ಅಂತಹ ಸ್ಥಿತಿಗೆ ಅವರು ಬರುವಂತಹ ಸಾಧ್ಯತೆ ಇದೆ ಈಗ ಈ ರೀತಿ ಇದ್ದವರಿಗೆ. ಅಂದರೆ ಶನಿ ಮತ್ತು ಸೂರ್ಯ ಬೆರಳುಗಳ ಮಧ್ಯದಲ್ಲಿ ಶನಿ ರೇಖೆ ಇದ್ದಾಗ ಅವರು ಅಂತಹ ಧನಲಾಭವನ್ನು ಪಡೆಯುತ್ತಾರೆ. ಈಗ ನೋಡಿ, ಭಾಗ್ಯರೇಖೆ, ವಿಜಯರೇಖೆ, ಹೀಗೆ ಜ್ಞಾನರೇಖೆ ಮತ್ತು ಭಾಗ್ಯರೇಖೆಗಳು ಕ್ರಾಸ್ ಆಗಿದ್ದರೆ, ಈಗ ನೋಡಿ ಇದನ್ನು ನಾವು ಇದನ್ನು ವಿಜಯರೇಖೆ ಅಂತೀವಿ, ಇದನ್ನು ಭಾಗ್ಯರೇಖೆ ಅಂತೀವಿ. ಅಂದರೆ ಭಾಗ್ಯರೇಖೆ ಎಲ್ಲಿಂದ ಬರ್ಬೋದು, ಚಂದ್ರಪರ್ವದಿಂದ ಬರ್ಬೋದು, ಅಥವಾ ಮಣಿಕಟ್ಟಿನಿಂದ ಬರ್ಬೋದು, ಅಥವಾ ಇನ್ನು
ಇಲ್ಲಿಂದನೇ ಹುಟ್ಟಬಹುದು. ಆದರೆ ನಾವು ಹೇಳೋದು ಇಲ್ಲಿ ಹೀಗೆ ಹುಟ್ಟಿರುತ್ತದೆ. ಈಗ ಇದಕ್ಕೆ ಈ ರೀತಿಯಲ್ಲಿ ಬಂದಿರುತ್ತದೆ. ಈಗ ನೋಡಿ, ಇದು ವಿಜಯರೇಖೆ ಅಥವಾ ಬುಧರೇಖೆ, ಇದು ಜ್ಞಾನರೇಖೆ, ಇದು ಭಾಗ್ಯರೇಖೆ. ಇಲ್ಲಿ ನೋಡಿ, ಈ ರೀತಿಯ ಒಂದು ಉತ್ತಮವಾದಂತಹ ಒಂದು ತ್ರಿಭುಜ ನಿರ್ಮಾಣವಾಗಿದ್ದರೆ, ಅಂದರೆ ಈ ರೇಖೆಗಳು ಎಲ್ಲವೂ ಕರೆಕ್ಟಾಗಿ ಕ್ರಾಸ್ ಮಾಡಿದ್ದರೆ ಎಲ್ಲವೂ ಸರಿಯಾಗಿ ಕ್ರಾಸ್ ಮಾಡಿ ಇಲ್ಲಿ ಒಂದು ತ್ರಿಭುಜಕದಂತೆ ಅಥವಾ ಟ್ರಯಾಂಗಲ್ ಆಗಿದ್ದರೆ ಆಕಸ್ಮಿಕವಾಗಿ ಅವರಿಗೂ ಧನಲಾಭವಾಗುವಂತಹ ಒಂದು ವಿಶೇಷವಾದ ಸೂಚನೆ ಇದೆಂದು ತಿಳಿಯಲಾಗಿದೆ. ಆಕಸ್ಮಿಕವಾಗಿ ಅವರಿಗೆ ಧನಲಾಭವಾಗುವಂತಹ ಒಂದು ಸೂಚನೆ ಅದಾಗಿದೆ ಎಂದು ತಿಳಿಯಲಾಗಿದೆ. ಇನ್ನು ಶುಕ್ರಪರ್ವದಲ್ಲಿ ನೀವು ಹೇಳಿದಂಗೆ ಶುಕ್ರಪರ್ವದಲ್ಲಿ ಹೀಗೆ ಮೇಲ್ಮುಖವಾದಂತಹ ಗೆರೆಗಳಿದ್ದರೆ, ಮೇಲ್ಮುಖವಾದ ರೇಖೆಗಳಿದ್ದರೆ ಅದೃಷ್ಟವಂತರೆಂದು ತಿಳಿಯಲಾಗಿದೆ. ಇಂತಹ ರೇಖೆಗಳಿದ್ದರೂ ಸಹ ಅವರಿಗೆ ಧನಲಾಭವಾಗುವಂತಹ, ಧನವನ್ನು ಹೆಚ್ಚು ಸಂಪಾದನೆ ಮಾಡುವಂತಹ ಅವಕಾಶಗಳು ಸಿಗುತ್ತದೆ ಎಂಬುದು ಇದರ ಸೂಚನೆ. ಹೀಗೆ ನಾವು ಹಲವು ವಿಧಗಳಲ್ಲಿ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ಮುಂದುವರಿಯುವಂತಹ ಸೂಚನೆಗಳಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಯಾವ ಹಸ್ತ ಇದ್ದರೆ ಸಾಮಾನ್ಯವಾಗಿ ನಮ್ಮ ಹಸ್ತ ರೆಡ್ ಅಥವಾ ಪಿಂಕ್ ಒಳ್ಳೆಯ ಸೂಚನೆಯನ್ನು ಕೊಡುವಂಥ ಹಸ್ತ ಆಗಿರುತ್ತದೆ. ಕೆಂಪಾಗಿ ಕಾಣುವ ಅಥವಾ ಪಿಂಕ್ ತಿಳಿ ಕೆಂಪು ಆಗಿರುವಂತಹ ಹಸ್ತಗಳು ಹೆಚ್ಚು ಉತ್ತಮವಾದ ಫಲವನ್ನು ಕೊಡುತ್ತದೆ. ಬಿಳಿ ಬಣ್ಣದಲ್ಲಿದ್ದರೆ ಮತ್ತು ಬೆರಳುಗಳು ನೇರವಾಗಿದ್ದರೆ ಒಳ್ಳೆಯ ಸೂಚನೆ. ಹೀಗೆ ನಾವು ಕೆಲವು ವಿಚಾರಗಳನ್ನು ಈ ರೀತಿ ತಿಳಿದುಕೊಳ್ಳೋಣ. ಇಂತಹ ವಿಷಯಗಳನ್ನು ಒತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಎಲ್ಲ ವಿಡಿಯೋಗಳನ್ನು ಆರಂಭದಿಂದ ಕೊನೆವರೆಗೂ ನೋಡಿದಾಗ ಮಾತ್ರ ನಿಮಗೆ ಸರಿಯಾಗಿ ಅರ್ಥವಾಗುತ್ತದೆ. ಇದರಲ್ಲಿ ಆಸಕ್ತಿ ಮತ್ತು ನಂಬಿಕೆ ಇದ್ದವರೇ ಮಾತ್ರ ಈ ಕಾರ್ಯಕ್ರಮ ಎಂಬುದನ್ನು ಮರೆಯಬೇಡಿ. ಹಾಗೆ ಕೆಲವರು ಬೇರೆ ಕಾರ್ಯಕ್ರಮಗಳ ಬಗ್ಗೆ ಹೇಳ್ತಾರೆ. ಇದೆಲ್ಲವೂ BM ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರು ಸಂಶೋಧನೆ ಮಾಡಿ ತಿಳಿದ ವಿಚಾರಗಳು. ಅದು ಅವರಿಂದ ತಿಳಿದಂಥ ವಿಚಾರಗಳನ್ನು ನಾವು ನಿಮಗೆ ತಿಳಿಸ್ತಾ ಇದ್ದೇವೆ. ಇನ್ನು ಭವಿಷ್ಯ ತಿಳಿಯಬೇಕೆಂದಿದ್ದರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ಜೀವನದಲ್ಲಿ ಏನೇನು ನಡೆಯುತ್ತೆ, ಏನೇನು ಕಷ್ಟ ದೋಷಗಳಿದೆ, ಅದಕ್ಕೆ ನಿವಾರಣೆ ಏನು ಮಾಡಬೇಕೆಂಬುದನ್ನು ತಿಳಿಸುತ್ತೇವೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.